ಸರ್ಜರಿ ಇಬ್ರು ಡಾಕ್ಟರ್ ಅವರು ಹೇಳಿದ್ರು ಸರ್ಜರಿ ಮಾಡಬೇಡಿ, ಮಾಡಿದ ಮೇಲೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. 1-2 ವರ್ಷ ಕಡಿಮೆ ಆಗ್ತದೆ, ಮತ್ತೆ ನಿಮಗೆ ಹೇಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನನ್ನ ಹೆಸರು ರಮೇಶ್ ಅಂತೇಳಿ, ಪಟೀಲ್, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು ತಾಲೂಕು, ಕರ್ನಾಟಕ. ನಾನಂದ್ರೆ ಸಾಧಾರಣ 2 ವರ್ಷದ ಮೊದಲು ನಂದು ಡಿಸ್ಕ್ ನೋವಾಗಿ, ಸೊಂಟದಲ್ಲಿ ನೋವಾಗಿತ್ತು, ವಿಪರೀತ ನೋವು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಸ್ಕ್ಯಾನಿಂಗ್ ಎಕ್ಸ್ರೇ ಮಾಡಿ ಸ್ಕ್ಯಾನಿಂಗ್ ಮಾಡಿ ಆಗುವಾಗ ಡಾಕ್ಟರ್ ಹೇಳಿದ್ರು ಬೆನ್ನು ಮೂಲ ಸ್ವಲ್ಪ ಸವೆದಿದೆ ಅಂತೇಳಿ. ಆಗ ಮತ್ತೆ ನಾನು ಬೇರೆ ಯಾವುದು ಇಂಗ್ಲೀಷ್ ಮದ್ದನ್ನು ಮಾಡದೆ ಇಲ್ಲಿಗೆ ಒಬ್ಬರು ಹೇಳಿದ್ರು, ನಮ್ಮ ಫ್ರೆಂಡ್ಸ್ ಇಲ್ಲಿ ಕಲ್ಲಾರೆಯಲ್ಲಿ ಕೇರಳದವರದು ಆಯುರ್ವೇದಿಕ್ ಆಯುಷ್ ಕಾಮಿ ಅಂತೇಳಿ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಕ್ಲಿನಿಕ್ ಇದೆ, ಇಲ್ಲಿಗೆ ಬಂದರೆ ಎಲ್ಲ ಸರಿ ಆಗ್ತದೆ. ಹಾಗೆ ಮೊದಲು ನಾನು ಎಲ್ಲ ಸ್ವಲ್ಪ ಮಲಗಿ ಏಳುವಾಗೆಲ್ಲ ಸ್ಟೆಪ್ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನೋವು ವಿಪರೀತ. ಈಗಂತ ಹೇಳಿದರೆ ಸ್ವಲ್ಪ ಈಗ ಸಾಧಾರಣ 2 ವರ್ಷ ಮದ್ದು ಮಾಡ್ತಿದ್ದೇನೆ, ಒಂದು 80% ನನಗೆ ಗುಣಮುಖ ಆಗಿದ್ದೇನೆ. ಅಂದರೆ ನಾನು ಅಲ್ಲಿ ಹೋಗಿ ಮತ್ತೆ ನಾನು ಅವರ ಕಾಸರಗೋಡು ಕಿನ್ನಿಂಗಾರ್ನಲ್ಲಿ 15 ದಿವಸ ಅಲ್ಲಿ ಅಡ್ಮಿಟ್ ಆಗಿದ್ದೆ. ಎಲ್ಲ ಮಾಡಿ ಆಮೇಲೆ ಇಲ್ಲಿ ಬಂದು ಆಮೇಲೆ ಸ್ವಲ್ಪ ಇದಾಯಿತು. ಆಮೇಲೆ ಲೇಪ ಕೂಡ ಹಾಕಿದ್ದಾರೆ, ಮೊದಲಿಗೆ 5 ದಿವಸ ಅಂತೇಳಿ 10 ಲೇಪ ಕೂಡ ಮಾಡಿದ್ದಾರೆ. ಆಮೇಲೆ ಈಗ ಡೈಲಿ ಮದ್ದು ಇದು ಮೆಡಿಸಿನ್ ಉಂಟು, ಡೈಲಿ 3 ಸಲ. ಹಾಗೆ ಈಗ ಮತ್ತೆ ಯಾವುದು 2 ವರ್ಷದಿಂದ ನಾನು ಫುಲ್ಲು ಪಥ್ಯ ಮಾಡಿದ್ದೇನೆ, ಯಾವುದಿಲ್ಲ. ಮೊಟ್ಟೆ, ಕೋಳಿ, ತರಕಾರಿಯಲ್ಲಿ ಬಸಳೆ, ಬೆಂಡೆಕಾಯಿ, ಹಾಗೆ ಉಪ್ಪಿನಕಾಯಿ, ಮೊಸರು, ಮಜ್ಜಿಗೆ ಯಾವುದಿಲ್ಲ. ಅವ್ರು ಹೇಳಿದನ್ನೆಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿಕೊಂಡು ಬಂದೇನೆ. ಹಾಗೆ ಆದ ಕಾರಣ ಈಗ ಸ್ವಲ್ಪ 80% ದೇವರ ದಯದಲ್ಲಿ ಆರೋಗ್ಯ ಸ್ವಲ್ಪ ಸುಧಾರಿಸ್ತಾ ಇದೆ. ಇನ್ನು ಮುಂದೆ ಕೂಡ ಅವರಲ್ಲಿದೆ ಮದ್ದು ಮಾಡ್ತಿದ್ದೇನೆ. ನೀವು ಇದು ಇಂಗ್ಲಿಷ್ ಮದ್ದಿನ ಅವರ ಹತ್ರ ಹೋಗುವಾಗ ಸರ್ಜರಿ ಬೇಕಂದ್ರೆ ಹೇಳಿದ್ದಾರೆ, ಮತ್ತೆ ಯಾಕೆ ಮಾಡ್ಲಿಲ್ಲ? ಸರ್ಜರಿ ಇಬ್ರು ಡಾಕ್ಟರ್ ಅವರು ಹೇಳಿದ್ರು ಸರ್ಜರಿ ಮಾಡಬೇಡಿ, ಮಾಡಿದ ಮೇಲೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ. 1-2 ವರ್ಷ ಕಡಿಮೆ ಆಗ್ತದೆ, ಮತ್ತೆ ನಿಮಗೆ ಹೇಳಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ನಮ್ಮ ಪುತ್ತೂರಿನ ಪ್ರಸಿದ್ಧ ಡಾಕ್ಟರ್ ಅವರು ಇಬ್ರು ಸರ್ಜರಿ ಮಾಡುವರೆ, ಸರ್ಜರಿ ಮಾಡು ಅವರು ಹೇಳಿದ್ರು ಬೇಡ ಅದು ಮಾಡಬೇಡಿ ಅಂತ ಹೇಳಿ, ಆಯುರ್ವೇದಿಕ್ ಮಾಡಿ ಅಂತ ಹೇಳಿದ್ರು. ಕೆಲಸ ಎಲ್ಲ ಸ್ವಲ್ಪ ಮಾಡ್ಲಿಕ್ಕೆ ಆಗ್ತದೆ. ಈಗ ಕೆಲಸ ಎಲ್ಲ ಮನೆದೆಲ್ಲ ನಾನು ಮಾಡ್ತೇನೆ, ಕೆಲಸ ಎಲ್ಲ ಇದೆಲ್ಲ ಕಟ್ಟಿ ತರೋದು, ನೀರೆಲ್ಲ ಇದು ಮಾಡುದು, ಮತ್ತೆ ಸ್ವಲ್ಪ ಜಿಮ್ ಇದೆಲ್ಲ ಮಾಡ್ತೇನೆ ನಾನು, ವ್ಯಾಯಾಮ ಎಲ್ಲ, ಮತ್ತೆ ಕೆಲಸ ಎಲ್ಲ ಬೇರೆ ಎಲ್ಲ ಮಾಡ್ತೇನೆ ನಾನು. ಅದ್ರ ಕೆಲಸಕ್ಕೆ ಹೊರಗೆ ನಾನು ನನ್ನ ದುಡಿಮೆದು ಕೆಲಸ ಮಾಡುದಿಲ್ಲ, ಇದೆ ನನ್ನ ಅಲ್ಲಿ ನನ್ನ ಕೆಲಸ. ಯಾರು ಬೇರೆ ಯಾರು ಮಾಡುವ ಆಗಿರ್ಲಿಲ್ಲ ಎಷ್ಟೊಗೆ, ಅಷ್ಟು ನೋವಿತ್ತು ವಿಪರೀತ ಫಸ್ಟಿಗೆ. ಈಗಂತ ಹೇಳಿದ್ರೆ ಏನು ಅದೆಲ್ಲ ತೊಂದರೆ ಇಲ್ಲ, ಈಗ ಸ್ವಲ್ಪ ಒಂದು 80% ಕಡಿಮೆ ಆಗಿದೆ.